Namaste. I am Renuka DR and I am working as an assistant professor in the Department of History, Government First Grade College, Tumkur. In this session, I am discussing the topic Bhagat Singh and HSRA. What is HSRA? Hindustan Socialist Republican Association. So, these are the two topics today I am going to discuss. So, topics that are explained ಅಂದರೆ ಇಲ್ಲಿ ಭಗತ್ ಸಿಂಗರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಸೊ ದೆನ್ ವಾಟ್ ಆರ್ ದ ಪಾಯಿಂಟ್ಸ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಭಗತ್ ಸಿಂಗ್ ಆರ್ ಹಿಸ್ ಫ್ರೀಡಮ್ ಸ್ಟ್ರಗಲ್. ಅಂದರೆ ಅವನ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವನ ಪಾತ್ರ ಯಾವ ಥರ ಇತ್ತು, ಅಥವಾ ದ ವೇ ದಟ್ ಹಿ ಹ್ಯಾಸ್ ಸ್ಟ್ರಗಲ್ ಫಾರ್ ದ ಫ್ರೀಡಮ್, ಅದನ್ನು ನಾವು ನೋಡ್ತೀವಿ. ದೆನ್ ಐಡಿಯಾಲಜೀಸ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಅವನ ಒಂದು ವಿಷಯಗಳು ಅಥವಾ ಅವನ ಒಂದು ಆತ ನಂಬಿಕೊಂಡಂಥ ಸಿದ್ಧಾಂತಗಳು ಯಾವ ಥರ ರಾಷ್ಟ್ರೀಯ ಚಳುವಳಿಯ ಮೇಲೆ ಪ್ರಭಾವವನ್ನು ಬೀರಿದ್ವು ಅಂತ ನಾವು ನೋಡುವಂಥ ಪ್ರಯತ್ನ. ಹಾಗೆಯೇ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತ ಹೇಳಿದ್ರೆ ಇದೊಂದು ಸಂಘಟನೆ. ರಾಷ್ಟ್ರೀಯ ಚಳುವಳಿಯಲ್ಲಿ ಕ್ರಾಂತಿಕಾರಿಗಳು ಕಟ್ಟಿಕೊಂಡಂಥ ಸಂಘಟನೆಗಳು ಸಾಕಷ್ಟಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾದಂಥ ಸಂಘಟನೆ ಅಂದರೆ ಎರಡನೇ ಹಂತದ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನಾವೇನು ನೋಡ್ತೀವಿ, ಈ ಸಂದರ್ಭದಲ್ಲಿ ನಿರ್ಮಾಣವಾದಂಥ ಒಂದು ಸಂಘಟನೆ. ಹಾಗೆ ಈ ಸಂಘಟನೆಯ ಒಂದು ಎಸ್ಟಾಬ್ಲಿಷ್ಮೆಂಟು ಹಾಗೆ ಅದರ ಆಬ್ಜೆಕ್ಟಿವ್ಸು ಅಂದರೆ ಅದರ ಒಂದು ಸ್ಥಾಪನೆ ಮತ್ತು ಅದರ ಉದ್ದೇಶಗಳನ್ನು ನಾವು ನೋಡುವಂಥ ಪ್ರಯತ್ನ ಇಲ್ಲಿ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ದ ಟಾಪಿಕ್ಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ದೆನ್ ವಾಟ್ ಈಸ್ ದ ಲರ್ನಿಂಗ್ ಆಬ್ಜೆಕ್ಟಿವ್ ಆರ್ ಸೆಷನ್ ಔಟ್ಕಮ್ ಅಂತ ನೋಡಿದಾಗ ಇಲ್ಲಿ ದ ಮೇನ್ ಆಬ್ಜೆಕ್ಟಿವ್ ಆರ್ ದ ಸೆಷನ್ ಔಟ್ಕಮ್ ಈಸ್ it will create an awareness among the students about how second phase of revolutionary program, especially HSRA and its impact on British administration and Congressities ಅಂತ. ಅಂದರೆ ಇಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ತುಂಬ ಮುಖ್ಯವಾಗಿರುವಂಥ ಒಂದು ಪಕ್ಷ. ರಾಷ್ಟ್ರೀಯ ಚಳುವಳಿಯಲ್ಲಿ ಪ್ರಧಾನ ನಾಯಕತ್ವವನ್ನು ವಹಿಸ್ದಂಥ ಪಕ್ಷ ಏನಿದೆ, ಅದರ ಮೇಲೆ ಈ ಒಂದು ಸಂಘಟನೆಗಳ ಈ ರಾಷ್ಟ್ರೀಯ ಚಳುವಳಿಯಲ್ಲಿ ಅವರು ಕಟ್ಕೊಂಡಂಥ ಸಂಘಟನೆ ಏನಿತ್ತು, ಕ್ರಾಂತಿಕಾರಿಗಳು ಕಟ್ಕೊಂಡಂಥ ಸಂಘಟನೆ HSRA ಏನಿತ್ತು, ಅದರ ಒಂದು ಇಂಪ್ಯಾಕ್ಟ್ ಯಾವ ಥರ ಇತ್ತು, ಜೊತೆಗೆ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಅದರ ಇಂಪ್ಯಾಕ್ಟ್ ಯಾವ ಥರ ಇತ್ತು ಅಂಥೇಳಿ ನಾವು ನೋಡುವಂಥ ಪ್ರಯತ್ನ ಅಥವಾ ಮಾಡೋದ್ರಿಂದ ಇದನ್ನು ವಿದ್ಯಾರ್ಥಿಗಳು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗೆಯೇ ಈಗ ಕಮಿಂಗ್ ಟು ದ ಮೈನ್ ಪಾಯಿಂಟ್, ಭಗತ್ ಸಿಂಗ್ರ ಬಗ್ಗೆ ನಾವು ನೋಡೋದಾದರೆ, ಭಗತ್ ಸಿಂಗ್ ಅಂದಾಕ್ಷಣ ಹಿ ವಾಸ್ an Indian socialist revolutionary born in December 1907 at Punjab. ಖಂಡಿತವಾಗ್ಲೂ ಭಗತ್ ಸಿಂಗ್ ಅಂದಾಗ ನಾವು ಎರಡನೇ ಹಂತದಲ್ಲಿ ಅನೇಕ ಕ್ರಾಂತಿಕಾರಿಗಳನ್ನು ಗುರುತಿಸ್ತೀವಿ. ಆದರೆ ಅದರಲ್ಲೆಲ್ಲ ಬಹಳ ಮುಖ್ಯವಾಗಿ ಗುರುತಿಸ್ಕೊಳ್ಳುವಂಥ ವ್ಯಕ್ತಿ ಅಂದರೆ ಭಗತ್ ಸಿಂಗ್. ಇವರನ್ನು ಪಂಜಾಬಿನ ಪುರುಷ ಸಿಂಹ ಅಂತಲೇ ಕರೀತಾರೆ, ಅಥವಾ ಕ್ರಾಂತಿಯ ಕಿಡಿ ಅಂತಲೇ ಇವರನ್ನು ಕರೆಯುವಂಥ ಪ್ರಯತ್ನ. ಹಾಗಾದರೆ ಇವರು ಮೂಲತಃ ಪಂಜಾಬಿಗೆ ಸೇರಿದವರು. ಹಾಗೆ ಇವರ ಹುಟ್ಟಿದಂಥ ಒಂದು ವರ್ಷ 1907 ಡಿಸೆಂಬರ್ನಲ್ಲಿ ಪಂಜಾಬ್ನ ಕೇತರ್ಕರ್ ಎಂಬ ಗ್ರಾಮದಲ್ಲಿ ಇವರ ಜನ್ಮವಾಗುತ್ತೆ. ಹಾಗೆ ನಮಗಿಲ್ಲಿ ತುಂಬ ಮುಖ್ಯವಾದದ್ದು ಅವ್ರ ಕುಟುಂಬ. ಯಾಕೆ ಅಂತ ಹೇಳಿದರೆ, ಇವರು ಆ ಸ್ವತಂತ್ರ ಹೋರಾಟ ಮಾಡುವಂಥ ಒಂದು ಮನೋಪ್ರವೃತ್ತಿ ಇವರಲ್ಲಿ ಕಂಡುಬಂತು, ಮನೋಧೋರಣೆ ಇವರಲ್ಲಿ ಕಂಡುಬಂತು. ಅಂದರೆ ಅದಕ್ಕೆ ಕಾರಣ ಅವರ ತಂದೆ ಕಿಶನ್ ಸಿಂಗ್. ಇವರು ಸಹ ಮೂಲತಃ ಸ್ವತಂತ್ರ ಹೋರಾಟಗಾರರಾಗಿದ್ದರಿಂದ ಅವರ ಪ್ರಭಾವ ನಮಗೆ ತುಂಬ ಬಲವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ ಕುಟುಂಬನೇ ಈ ಒಂದು ವ್ಯಕ್ತಿಯ ಬೆಳವಣಿಗೆಗೆ ಕಾರಣ ಆಯಿತಾ ಅನ್ನೋದು ನಾವಲ್ಲಿ ಗಮನಿಸಬೇಕು. ದೆನ್ ಹಿಸ್ ಐಡಿಯಾಲಜಿ ನಾವು ನೋಡಿದಾಗ, ಹಿ ಬಿಲೀವ್ಡ್ ಇನ್ ಕಮ್ಯುನಿಸಮ್. ಈ ಕಮ್ಯುನಿಸಮ್ ಸಿದ್ಧಾಂತವನ್ನು ಅವರು ಒಪ್ಕೊಳ್ತಾರೆ, ಸಮತಾವಾದವನ್ನು ಅವರು ಒಪ್ತಾ ಇದ್ದಾರೆ. ಹಾಗೆ ಅಥೆಯಿಸಮ್ ಅಂದರೆ ನಾಸ್ತಿಕತೆ ಅವರಲ್ಲಿದೆ. ಖಂಡಿತವಾಗ್ಲೂ ನಾಸ್ತಿಕತೆ ಮತ್ತು ಕಮ್ಯುನಿಸಮ್ ಇವೆರಡು ಬಹಳ ಮುಖ್ಯವಾಗಿರುವಂಥ ವಿಷಯ. ಅಂದರೆ ಅವರ ಥಾಟ್ಸ್ ಯಾವ ಥರ ಇತ್ತು ಅಂತ ನಾವಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಅಂದರೆ ಸಮಾನತೆಯ ಅಂಶಗಳು ಅಲ್ಲಿದ್ದಾವೆ. ಹಾಗೆಯೇ ಅಲ್ಲಿ ಎಲ್ಲೋ ಧರ್ಮ ತಪ್ಪಾದಿಗೆ ಎಳೆದಿತ್ತ ಭಾರತವನ್ನು. ಅಂದರೆ ಅಲ್ಲಿ ಮೇಲು ಕೀಳು ಧರ್ಮನೇ, ಅಲ್ಲಿ ಧರ್ಮವನ್ನು ತಪ್ಪಾಗಿ ಅರ್ಥೈಸ್ಕೊಂಡಂಥ ಭಾರತೀಯರು ಆ ಧರ್ಮದಿಂದನೇ ತಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನು ಒಳಗೊಂಡಿದ್ರ, ಹಾಗಾಗಿ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ರ ಅನ್ನೋದು ನಾವಲ್ಲಿ ಗಮನಿಸುವಂಥ ವಿಚಾರ. ಇದನ್ನು ಬಲವಾಗಿಲ್ಲೋ ಒಂದು ಕಡೆ ತಿರಸ್ಕರಿಸುವಂಥ ಮನೋಭಾವ ಭಗತ್ ಸಿಂಗರಲ್ಲಿ ನಾವು ಗುರುತಿಸ್ಬೋದು. ಸೊ ಅಥೆಯಿಸಮ್ ಅಂತ ಹೇಳಿದರೆ ನಾಸ್ತಿಕತೆ ಅಲ್ಲಿದೆ ಅನ್ನೋದು ಮುಖ್ಯ. Even Gandhiji appreciated Bhagat Singh's patriotism, his courage and deep love for India, and observed our heads bend before Bhagat Singh's patriotism, bravery and sacrifice ಅಂತ. ಖಂಡಿತವಾಗ್ಲೂ
ಇಲ್ಲಿ ಪ್ರತಿಯೊಬ್ಬ ಕ್ರಾಂತಿಕಾರಿ ಸರ್ವಪರಿತ್ಯಾಗಕ್ಕೂ ಸಿದ್ಧನಾಗಿದ್ದಾನೆ ಅಂತ ಹೇಳಿದಾಗ ಅದರಲ್ಲಿ ಬಹಳ ಮುಖ್ಯವಾಗಿ ಗುರುತಿಸ್ಕೊಳ್ಳೋರು ಭಗತ್ ಸಿಂಗು. ಯಾಕಂತ ಹೇಳಿದ್ರೆ ಬಹಳ ಚಿಕ್ಕ ವಯಸ್ಸಲ್ಲೇ ಮಹತ್ ಸಾಧನೆಗಳನ್ನು ಅವ್ರು ಮಾಡ್ತಾರೆ, ಜೊತೆಗೆ ಗಲ್ಲು ಶಿಕ್ಷೆಗೂ ಅವರು ಗುರಿಯಾಗ್ತಾರೆ. ಅಂದರೆ ರಾಷ್ಟ್ರಕ್ಕೋಸ್ಕರ ಪ್ರಾಣಾರ್ಪಣೆಯನ್ನು ಅವರು ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಗಮನಿಸ್ಬೋದು. ಹಾಗಾಗಿ ಅವರ ಒಂದು ಹೋರಾಟದ ವಿಧಿವಿಧಾನಗಳನ್ನು ನೋಡಿದಾಗ ಖಂಡಿತವಾಗ್ಲೂ ಗಾಂಧೀಜಿಯವರು ಒಪ್ಕೊಳ್ತಾರೆ. ಅಂದರೆ ಇಬ್ಬರ ಒಂದು ಪಾತ್ಗಳು ಬೇರೆ, ಇಬ್ಬರ ದಾರಿಗಳು ಬೇರೆ, ಇಬ್ಬರ ಸಿದ್ಧಾಂತಗಳು ಬೇರೆ ಆದ್ರೂ ದ ವೇ ದಟ್ ದ ಪ್ಯಾಟ್ರಿಯಾಟಿಸಮ್ ದಟ್ ಹಿ ಫೌಂಡ್ ಇನ್ ಭಗತ್ ಸಿಂಗ್ ಇಟ್ ವಾಸ್ ಅಪ್ರಿಷಿಯೇಟೆಡ್ ಬೈ ಗಾಂಧೀಜಿ. ಅಂದರೆ ಅವರಲ್ಲಿರುವಂತಹ ದೇಶಭಕ್ತಿಯ ತೀವ್ರತೆ ಇದೆಯಲ್ಲ, ಅದನ್ನು ಖಂಡಿತವಾಗ್ಲೂ ಯಾರು ಗಾಂಧೀಜಿಯವರು ಒಪ್ಕೊಂಡ್ರು ಅನ್ನೋದು ನಾವಲ್ಲಿ ಗಮನಿಸಬೇಕಾಗತ್ತೆ. Then the All India Congress Committee too observed 18th August 1929 as Political Sufferers Day. ಸೊ ಹಾಗಾಗಿ ನೋಡಿ ಇಲ್ಲಿ ಇದೊಂದು ನಾವಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥ ವಿಚಾರ. 18th August 1929 ಏನಿದೆ ಅದನ್ನು ಪೊಲಿಟಿಕಲ್ ಸಫರರ್ಸ್ ಡೇ ಅಂತ ಹೇಳಿ ಅದನ್ನು ಆಚರಿಸೋದು, ಅದು ಭಗತ್ ಸಿಂಗರೇ ಅದಕ್ಕೆ ಕಾರಣ, ಭಗತ್ ಸಿಂಗರ ವಿಷಯಗಳು ಅದಕ್ಕೆ ಕಾರಣ ಅನ್ನೋದು ನಾವಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ದ ಸ್ಲೋಗನ್ ಇನ್ಕಲಾಬ್ ಜಿಂದಾಬಾದ್ ಅಂದರೆ ಲಾಂಗ್ ಲೀವ್ ದ ರೆವಲ್ಯೂಷನ್ ಅಂಡರ್ ವಿಚ್ ದ ಗಾಂಧೈಟ್ಸ್ ಫಾಟ್ ದ ಸ್ಟ್ರಗಲ್ ವಾಸ್ ಫಸ್ಟ್ ಪಾಪ್ಯುಲರೈಸ್ಡ್ ಬೈ ರೆವಲ್ಯೂಷನರೀಸ್ ಲೈಕ್ ಭಗತ್ ಸಿಂಗ್ ಅಂತ. ಅಂದರೆ ಇಲ್ಲಿ ಲಾಂಗ್ ಲೀವ್ ದ ರೆವಲ್ಯೂಷನ್ ಅಂತ ಹೇಳಿದರೆ ಆ ರೆವಲ್ಯೂಷನ್ನು ಏನು ಕ್ರಾಂತಿಕಾರಕ ಚಟುವಟಿಕೆಗಳು ಒಂದು ಕಡೆ ಆದರೆ ಆ ಝೀಲ್ ಇದೆಯಲ್ಲ, ಆ ಉತ್ಸಾಹ, ಆ ಒಂದು ಇನ್ಕಲಾಬ್ ಜಿಂದಾಬಾದ್ ಅನ್ನೋ ಸ್ಲೋಗನ್ನು ಭಾರತೀಯರಲ್ಲಿ ಏನು ಆ ಒಂದು ಉತ್ಸಾಹವನ್ನು ತುಂಬ್ತಾ ಇತ್ತು, ಖಂಡಿತವಾಗ್ಲೂ ಅದೇ ಆ ಉತ್ಸಾಹ ಇದನ್ನು ತುಂಬಿದಂಥ ಆ ಸ್ಲೋಗನನ್ನು ನಮಗೆ ಕೊಟ್ಟವರು ಭಗತ್ ಸಿಂಗು. ಆ ಸ್ಲೋಗನ್ ಮೂಲಕ ಭಾರತೀಯರಲ್ಲಿ ಉತ್ಸುಕತೆಯನ್ನು ತುಂಬಿದವರು ಭಗತ್ ಸಿಂಗು. ಮುಂದೆ ಭಗತ್ ಸಿಂಗರ ನಂತರ ಗಾಂಧೀಜಿಯವರಿಗೆ ಭಾರತೀಯರು ಅಲ್ಲಿ ಸಾಕಷ್ಟು ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿದರೆ ಆ ಬೆಂಬಲಕ್ಕೆ ಕಾರಣವಾದಂಥ ಸ್ಲೋಗನು ಇನ್ಕಲಾಬ್ ಜಿಂದಾಬಾದ್ ಅಥವಾ ಆ ಕ್ರಾಂತಿ ಚಿರಾಯವಾಗಲಿ ಅನ್ನೋ ಒಂದು ಹೇಳಿಕೆ ಏನಿದೆ ಅದು ನಮಗೆ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದರೆ ಭಗತ್ ಸಿಂಗ್ ನಂತರವೂ, ಭಗತ್ ಸಿಂಗ್ ಕಾಲವಾದ ನಂತರವೂ ಗಾಂಧೀಜಿಯವರಿಗೆ ಇಡೀ ಭಾರತ ಬೆಂಬಲವನ್ನು ವ್ಯಕ್ತಪಡಿಸ್ತು ಅಂತ ಹೇಳಿದರೆ ಆ ಉತ್ಸಾಹ, ಭಾರತೀಯರಲ್ಲಿ ಆ ಉತ್ಸಾಹ ಬರೋದಕ್ಕೆ ಈ ಒಂದು ಹೇಳಿಕೆನೇ ಕಾರಣ ಆಯಿತಾ ಅನ್ನೋದು ನಾವಲ್ಲಿ ಗಮನಿಸಬೇಕು. ಇನ್ನು 1926 ಈ ಫೌಂಡೆಡ್ ಪಂಜಾಬ್ ನೌಜವಾನ್ ಭಾರತ್ ಸಭಾ ಅಂಥೇಳಿ. ಅಂದರೆ ಮೊದಲಿಗೆ ಅವರು ಆರಂಭ ಮಾಡಿದಂಥ ಸಂಘಟನೆ ಇದು ಅನ್ನೋದು ನಾವಲ್ಲಿ ಗಮನಿಸಬೇಕು. ಅಂದರೆ ಇಲ್ಲಿ ನೌಜವಾನ್ ಅಂತ ಹೇಳಿದರೆ ಯುವಕರನ್ನ ಸೇರಿಸ್ಕೊಂಡು, ಅಂದರೆ ಇದೇ ರೀತಿ ಕ್ರಾಂತಿಕಾರಕ ಚಟುವಟಿಕೆಗಳ ಮನೋಭಾವನೆಯನ್ನು ಹೊಂದಿದವರು, ರಾಷ್ಟ್ರಕ್ಕಾಗಿ ಅದೇ ಮಾರ್ಗದಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನೋ ಮನೋಭಾವನೆ ಇರೋರನ್ನು ಸೇರಿಸ್ಕೊಂಡು ಅವರು ಒಂದು ಸಂಘಟನೆಯನ್ನು ಪ್ರಾರಂಭಿಸ್ತಾರೆ, ಪಂಜಾಬಲ್ಲಿ ಪ್ರಾರಂಭಿಸ್ತಾರೆ. ಅದು ಕ್ರಾಂತಿಕಾರಕ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು ಅನ್ನೋದು ನಾವಲ್ಲಿ ಗಮನಿಸಬೇಕು. ದೆನ್ ಹಿ ರೋಟ್ ಅನ್ ಆರ್ಟಿಕಲ್ ವೈ ಐ ಆಮ್ ಆ್ಯನ್ ಅಥೇಯಿಸ್ಟ್ ಅಂತ, ನಾನು ಯಾಕೆ ನಾಸ್ತಿಕನಾಗಿದ್ದೀನಿ ಅಂಥೇಳಿ ಅವರು ಅನೇಕ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಅಲ್ಲಿ ಅವರ ಐಡಿಯಾಲಜೀಸು ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದು ನಮಗೆ ತುಂಬ ಮುಖ್ಯವಾಗಿರುವಂಥ ಒಂದು ಲೇಖನ ಅಂತ ನಾವು ಗಮನಿಸ್ಬೋದು. ದೆನ್ ಹಿ ವಾಸ್ ಹ್ಯಾಂಗ್ಡ್ ಟಿಲ್ ಡೆತ್ ಡೈಡ್ ಆನ್ 23rd March 1931 ಬೈ ಬ್ರಿಟಿಷ್ ಗವರ್ಮೆಂಟ್ ಫಾರ್ ಹ್ಯಾಚಿಂಗ್ ಎ ಕಾನ್ಸ್ಪರೆಸಿ ಅಗೇನ್ಸ್ಟ್ ದೆಮ್. ಸೊ ಇಲ್ಲಿ ಹ್ಯಾಚಿಂಗ್ ಕಾನ್ಸ್ಪರೆಸಿ ಅಂತ ಹೇಳಿದ್ರೆ ಒಂದು ಬಹಳ ಮುಖ್ಯವಾದಂಥ ಕಾರಣ ಏನು ಅಂತ ಹೇಳಿದ್ರೆ ಸ್ಯಾಂಡರ್ಸ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಇವರು ಹತ್ಯೆ ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಲಾಲಾ ಲಜಪತ್ ರಾಯ್ ಅವರು 1927 ಸೈಮನ್ ಕಮಿಷನ್ ಏನಿದೆ, ಆ ಸೈಮನ್ ಕಮಿಷನ್ ವಿರುದ್ಧವಾಗಿ, ಅದರ ಪ್ರಸ್ತಾವನೆ ವಿರುದ್ಧ ಏನೆಲ್ಲ ಪ್ರತಿಭಟನೆಯನ್ನು ಲಾಹೋರ್ನಲ್ಲಿ ನಡೀತು, ಆ ಲಾಹೋರ್ನಲ್ಲಿ ಲಾಲಾ ಲಜಪತ್ ರಾಯ್ರವರು ಅದರ ಒಂದು ನಾಯಕತ್ವವನ್ನು ವಹಿಸಿರ್ತಾರೆ. ಆ ಪ್ರತಿಭಟನೆಯನ್ನು ತಡೆ ಹಿಡಿಯೋದಕ್ಕೆ, ಆ ಪ್ರತಿಭಟನೆಯನ್ನು ಮಟ್ಟ ಹಾಕೋದಕ್ಕೆ ಬ್ರಿಟಿಷರು ಲಾಠಿ ಚಾರ್ಜ್ಗೆ ಆದೇಶವನ್ನು ಕೊಡ್ತಾರೆ. ಆಗ ಲಾಲಾ ಲಜಪತ್ ರಾಯ್ರವರು ಲಾಠಿ ಚಾರ್ಜ್ಗೆ ಒಳಗಾಗ್ತಾರೆ. ತೀವ್ರ ಮಟ್ಟದಲ್ಲಿ ಅವರು ಗಾಯಗೊಳ್ತಾರೆ. ಪುನಃ ಅವರಿಗೆ ಆ ಗಾಯಗಳಿಂದ ಅಥವಾ ಇದರಿಂದ ಅವರಿಗೆ ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಕಡೆಗೆ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಹಾಗಾಗಿ ಖಂಡಿತವಾಗ್ಲೂ ಇದನ್ನು ತಡ್ಕೊಳ್ಳೋದಕ್ಕೆ ಭಗತ್ ಸಿಂಗ್ರವರಿಗೆ ಸಾಧ್ಯನೇ ಆಗಲಿಲ್ಲ. ಸೊ ಭಗತ್ ಸಿಂಗು ನೋಡಿ ಎಲ್ಲೋ ಒಂದು ಕಡೆ ಅವರು ಈ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸುವಂಥ ಸಂದರ್ಭಗಳನ್ನು ನಾವು ನೋಡಿದ್ರೆ 1919ರಲ್ಲಿ ಅವರಿನ್ನೂ ವಿದ್ಯಾರ್ಥಿ ಆಗಿರ್ತಾರೆ. ಆ ವಿದ್ಯಾರ್ಥಿ ಆದಂಥ ಸಂದರ್ಭದಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ನಡೆದು ಹೋಗುತ್ತೆ. ಆ ದುರಂತ ನಡೆದು ಹೋದಾಗ ಪಂಜಾಬ್ನಲ್ಲೇ ಅವರಿರುವಂಥ ರಾಜ್ಯವು ಪಂಜಾಬು, ಆ ದುರಂತ ನಡೆದಂಥ ರಾಜ್ಯವು ಅದಾದಾಗ ಅದರ ಬಗ್ಗೆ ಅವರು ಬಹಳ ಹತ್ತಿರದಿಂದ ಅದರ ಪರಿಣಾಮಗಳನ್ನು ನೋಡಿದಂಥ ವ್ಯಕ್ತಿ. ಸೊ ಹಾಗಾಗಿ ಅವರ ಒಂದು ಇತಿಹಾಸವನ್ನು ನೋಡಿದಾಗ ಅಲ್ಲಿ ಈ ಜಲಿಯನ್ ವಾಲಾಬಾಗ್ ದುರಂತ ಏನು ನಡೆಯುತ್ತೆ, ಆ ಸ್ಥಳದಲ್ಲಿ ರಕ್ತಸಿಕ್ತವಾಗಿರುವಂಥ ಮಣ್ಣು ಏನಿತ್ತು ಅದನ್ನು ಅವರು ಒಂದು ಬಾಟಲಲ್ಲಿ ಸಂಗ್ರಹ ಮಾಡ್ಕೊಳ್ತಾರೆ. ಅದನ್ನು ನೋಡಿದಾಗೆಲ್ಲ ಅವ್ರಿಗೆ ಏನಾಗ್ತಾ ಇರುತ್ತೆ,
ಆ ರಾಷ್ಟ್ರೀಯ ಭಾವನೆಗಳು ಉಕ್ಕಿ ಬರ್ತಾ ಇರುತ್ತೆ. ಹೇಗಾದರೂ ನಾವು ಭಾರತಕ್ಕೆ ಸ್ವತಂತ್ರವನ್ನು, ಯಾಕಂದರೆ ಅಲ್ಲಿ ದೇಶೀಯರ ರಕ್ತ ಅದರಲ್ಲಿದೆ. ಆ ರಕ್ತಪಾತಕ್ಕೆ ಕಾರಣ ಆದವರು ಯಾರು ಅಂತ ಹೇಳಿದ್ರೆ ಬ್ರಿಟಿಷರು ಅಂತ ಹೇಳಿದಾಗ, ಆ ಬ್ರಿಟಿಷರಿಂದ ಭಾರತವನ್ನು ಮುಕ್ತಗೊಳಿಸುವಂಥ ಪ್ರಯತ್ನ ಮಾಡಬೇಕು ಅಂಥೇಳಿ ಅಂದೇ ಅವ್ರು ಏನು ಮಾಡ್ತಾರೆ, ನಿರ್ಧರಿಸ್ತಾರೆ. ಬಹಳ ಚಿಕ್ಕ ವಯಸ್ಸಲ್ಲೇ ಇಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ. ನಂತರ ಅವರು ವಿದ್ಯಾರ್ಥಿ ಜೀವನಕ್ಕೂ ತಿಲಾಂಜಲಿಯನ್ನು ಇಡ್ತಾರೆ, ಅಂದರೆ ಓದೋದನ್ನೇ ಅವರು ಬಿಡ್ತಾರೆ. 1926ರಲ್ಲಿ ಅವರು ಆ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಕಾಲ ಅದಾಗಿರುತ್ತೆ. ಆ ಸಮಯದಲ್ಲಿ ಅವರು ಮೊದಲಿಗೆ ಕಟ್ಟಿದಂಥ ಒಂದು ಸಂಘಟನೆ ಯಾವುದು ಅಂತ ಹೇಳಿದ್ರೆ ಪಂಜಾಬ್ ನವಜವಾನ್ ಭಾರತ್ ಸಭಾ. ಸೊ ಇಂತಹ ಒಬ್ಬ ವ್ಯಕ್ತಿ ಖಂಡಿತವಾಗ್ಲೂ ನಿರಂತರವಾಗಿ ಅವರು ಬದುಕಿರೋವರೆಗೂ ಏನಾಗುತ್ತೆ, ಕ್ರಾಂತಿಕಾರಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಹೋಗ್ತಾರೆ. ಸೊ ಅದರಲ್ಲಿ ಬಹಳ ಮುಖ್ಯವಾದಂಥ ಕೆಲವು ಘಟನೆಗಳನ್ನು, ಅವರ ಒಂದು ಅವಧಿಯಲ್ಲಿ ನಾವು ಗಮನಿಸುವಂಥ ಕೆಲವು ಘಟನೆಗಳನ್ನು ನೋಡೋದಾದರೆ, ಸ್ಯಾಂಡರ್ಸ್ ಎಂಬ ಬ್ರಿಟಿಷ್ ಅಧಿಕಾರಿ ಅವರಿಂದ ಹತ್ಯೆಗೆ ಒಳಗಾಗ್ತಾನೆ. ಖಂಡಿತವಾಗ್ಲೂ ಇದಕ್ಕೆ ಅವರ ಜೊತೆಗೆ ನಿಂತವರು, ಸಹಾಯಕ್ಕೆ ನಿಂತವರು ಯಾರು ಅಂತ ಹೇಳಿದ್ರೆ ರಾಜಗುರು ಮತ್ತು ಹಾಗೆಯೇ ಚಂದ್ರಶೇಖರ್ ಆಜಾದ್ರವರು. ಸೊ ಇದೇ ಒಂದು ಮನೋಭಾವನೆ, ಭಗತ್ ಸಿಂಗರ ಮನೋಭಾವನೆಯೊಂದಿಗೆ ಕೈ ಜೋಡಿಸಿದವರು ಯಾರು ಅಂತ ಹೇಳಿದ್ರೆ ರಾಜಗುರು ಮತ್ತು ಚಂದ್ರಶೇಖರ್ ಆಜಾದ್ರವರು. ಇವರು ಡಿಸೆಂಬರ್ 17, 1928ರಲ್ಲಿ ಸ್ಯಾಂಡರ್ಸ್ ಎಂಬ ಅಧಿಕಾರಿಯನ್ನು ಗುಂಡಿಟ್ಟು ಕೊಂದು ಹಾಕ್ತಾರೆ. ಕೊಂದು ಅಲ್ಲಿಂದ ಪರಾರಿ ಆಗ್ತಾರೆ. ಹಾಗೆಯೇ ಮತ್ತೊಂದು ಇವರ ಕಾಲದಲ್ಲಿ ನಾವು ಗಮನಿಸುವಂಥ ಮತ್ತೊಂದು ರೆವಲ್ಯೂಷನರಿ ಆ್ಯಕ್ಟಿವಿಟಿ ಏನು ಅಂತ ಹೇಳಿದ್ರೆ 1929 ಏಪ್ರಿಲ್ 8ರಂದು ಭಗತ್ ಸಿಂಗು ಮತ್ತು ಬಟುಕೇಶ್ವರ ದತ್ ಏನಿದ್ದಾರೆ ಮತ್ತೊಬ್ಬರು ಕ್ರಾಂತಿಕಾರಿಗಳು, ಇವರು ಕೂಡಿ ದೆಹಲಿಯ ಕೇಂದ್ರ ಶಾಸನ ಸಭೆಯ ಮೇಲೆ 2 ಬಾಂಬ್ಗಳನ್ನು ಅವರು ಹಾಕ್ತಾರೆ. ಅಂದರೆ ಅಲ್ಲಿ ಯಾವುದೇ ಸಾವು ನೋವುಗಳು ಸಂಭವಿಸದೆ ಹೋದ್ರೂ ಅಲ್ಲಿ ಆ ಭಯದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನದಲ್ಲಿ ಇವರು ಸಾಫಲ್ಯತೆಯನ್ನು ಕಂಡುಕೊಳ್ತಾರೆ. ಆ ಬಾಂಬ್ಗಳನ್ನು ಹಾಕಬೇಕಾದ್ರೆ ಇನ್ಕಲಾಬ್ ಜಿಂದಾಬಾದ್, ಕ್ರಾಂತಿ ಚಿರಾಯುವಾಗಲಿ ಅಂಥೇಳಿ ಹೇಳ್ತಾ ಆ ಬಾಂಬ್ಗಳನ್ನು ಅವರು ಹಾಕ್ತಾರೆ. ಮುಂದೆ ಇವರು ಶರಣಾಗತರು ಆಗ್ತಾರೆ ಅನ್ನೋದು ನಾವಲ್ಲಿ ಗಮನಿಸುವಂಥ ವಿಚಾರ. ಖಂಡಿತವಾಗ್ಲೂ ಇವರ ಬಗ್ಗೆ ಕೇಸಲ್ಲಿ ನಡೆಯುತ್ತೆ. ಸಾಕಷ್ಟು ಈ ಥರ ಕಾನ್ಸ್ಪೈರಸಿಗಳು ಅವ್ರ ಮೇಲೆ ಅಥವಾ ಪಿತೂರಿಗಳು ಏನಾಗ್ತವೆ, ಸಾಬೀತಾಗ್ತವೆ. ಹಾಗಾಗಿ ಬ್ರಿಟಿಷ್ ಸರ್ಕಾರ ಮಾರ್ಚ್ 23, 1931ರಂದು ಅವರನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸುವಂಥ ಒಂದು ಕ್ರೂರ ಶಿಕ್ಷೆಯನ್ನು ವಿಧಿಸೋದು ನಾವಲ್ಲಿ ಗಮನಿಸ್ಬೋದು. ಸೊ ಈ ರೀತಿ ಒಬ್ಬ ಪ್ರಬಲ ಕ್ರಾಂತಿಕಾರಿಯ ಅಂತ್ಯವನ್ನು ನಾವು ಈ ರೀತಿ ನೋಡೋದಕ್ಕೆ ಕಾರಣರಾದವರು ಯಾರು ಅಂತ ಹೇಳಿದ್ರೆ ಬ್ರಿಟಿಷರು ಅನ್ನೋದು ನಾವಲ್ಲಿ ಗಮನಿಸ್ಬೋದು. ಹಾಗಾಗಿ ಸೊ ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಲೀಡರ್ ಯಾರು, ಭಗತ್ ಸಿಂಗು. ದ ಸೆಕೆಂಡ್ ಫೇಸಲ್ಲಿ ನಾವು ಗುರುತಿಸ್ತಾ ಇರುವಂಥ ಬಹಳ ಮುಖ್ಯವಾದಂಥ ಕ್ರಾಂತಿಕಾರಿ ಯಾರು ಅಂತ ಹೇಳಿದ್ರೆ ಭಗತ್ ಸಿಂಗರು ಅನ್ನೋದು ನಾವು ಗಮನಿಸಬೇಕು. ಇನ್ನು ನಂತರದ ಒಂದು ವಿಷಯ ಅಂತ ಹೇಳಿದ್ರೆ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್. ಸೊ ವಾಟ್ ಈಸ್ ದಿಸ್ ಅಂತ ಹೇಳಿದಾಗ ನೋಡಿ, ಇಟ್ ವಾಸ್ ಫೌಂಡೆಡ್ ಇನ್ October 1924 ಇನ್ ಕಾನ್ಪುರ್ ಬೈ ರಾಮ್ ಪ್ರಸಾದ್ ಬಿಸ್ಮಿಲ್, ಜೋಗೇಶ್ ಚಂದ್ರ ಚಟರ್ಜಿ ಆ್ಯಂಡ್ ಸಚಿನ್ ಸಾನ್ಯಾಲ್ ಆ್ಯಂಡ್ ಬಿಕೇಮ್ ಪ್ರಾಮಿನೆಂಟ್ ಇನ್ ಯುನೈಟೆಡ್ ಪ್ರಾವಿನ್ಸಸ್ ಅಂತ. ಈಗ ಮೊದಲಿಗೆ ಈ ಕ್ರಾಂತಿಕಾರಿ ಚಟುವಟಿಕೆಗಳು, 2ನೇ ಹಂತದ ಕ್ರಾಂತಿಕಾರಿ ಚಟುವಟಿಕೆಗಳು ಪ್ರಾರಂಭ ಆದಾಗ ಆ ಸಮಯದಲ್ಲಿ ಮೊದಲಿಗೆ ಹುಟ್ಕೊಂಡಂಥ ಸಂಘಟನೆ ಅಂತ ಹೇಳಿದರೆ ಹಿಂದೂಸ್ತಾನ್, ಹೊಸದಾಗಿ ಹುಟ್ಕೊಂಡಂಥ ಸಂಘಟನೆ. ಅನೇಕ ಸಂಘಟನೆಗಳು ಇದ್ದಾವೆ, ಅನೇಕ ಅಸೋಸಿಯೇಷನ್ಗಳಲ್ಲಿದ್ದಾವೆ. ಆದರೆ ಈ ಸಮಯದಲ್ಲಿ ಹೊಸದಾಗಿ ತನ್ನ ಹುಟ್ಟನ್ನು ಪಡ್ಕೊಂಡಂಥ ಮೊದಲನೇ ಸಂಘಟನೆ ಅಂತ ಹೇಳಿದರೆ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್. ಅಂದರೆ ಈಗ ಮೊದಲಿಗೆ ಕಾನ್ಪುರದಲ್ಲಿ 1924ರಲ್ಲಿ ಏನಾಗುತ್ತೆ, ತುಂಬ ದೊಡ್ಡ ಮಟ್ಟದಲ್ಲಿ ಇವರು ಕ್ರಾಂತಿಕಾರಿಗಳು ಒಂದು ಸಮಾವೇಶವನ್ನು ಹಮ್ಮಿಕೊಳ್ತಾರೆ. ಭಾರತದ ಮೂಲೆಯಿಂದ ಅಲ್ಲಿ ಕ್ರಾಂತಿಕಾರಿಗಳಿಗೆ ಆಹ್ವಾನ ಇರುತ್ತೆ. ಎಲ್ಲರೂ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಆ ಸಮಾವೇಶದಲ್ಲಿ ಭಾಗವಹಿಸಿದ ಮೇಲೆ ಒಂದು ಡಿಸಿಷನ್ಗೆ ಅವರು ಬರ್ತಾರೆ. ಅದೇನು ಅಂತ ಹೇಳಿದ್ರೆ ಈ ಒಂದು ಸಂಘಟನೆಯನ್ನು ಪ್ರಾರಂಭಿಸಬೇಕು ಅನ್ನೋದು ಅಲ್ಲಿ ನಿರ್ಧಾರವಾಗುತ್ತೆ. ಅದರ ಪ್ರಕಾರನೇ ಇಂಥ ಒಂದು ಸಂಘಟನೆ ಏನಾಗುತ್ತೆ, ಪ್ರಾರಂಭ ಆಗುತ್ತೆ. ಹಾಗಾದರೆ ಈ ಸಮಯದಲ್ಲಿ ಈ ಸಂಘಟನೆ ಕಟ್ಟೋದಕ್ಕೆ ಬಹಳ ಮುಖ್ಯವಾಗಿ ಪಾತ್ರ ವಹಿಸಿದವರು ಅಂತ ಹೇಳಿದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್, ಜೋಗೇಶ್ ಚಂದ್ರ ಚಟರ್ಜಿ ಆ್ಯಂಡ್ ಸಚಿನ್ ಸಾನ್ಯಾಲ್. ಇವರು ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹಾಗೆಯೇ ದ ಮೇನ್ ರೀಸನ್ ಫಾರ್ ದ ಪಾರ್ಟೀಸ್ ಫಾರ್ಮೇಷನ್ ವಾಸ್ ದಟ್ ಮಹಾತ್ಮ ಗಾಂಧಿ ಕಾಲ್ಡ್ ಆಫ್ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ 1922 ಬಿಕಾಸ್ ಆಫ್ ಚೌರಿ ಚೌರಾ ಇನ್ಸಿಡೆಂಟ್. ಈಗ ಗಾಂಧೀಜಿಯವರು ಮೊದಲನೇ ಮಹಾಯುದ್ಧ ಆದಮೇಲೆ ನಮಗೆ ರಾಷ್ಟ್ರೀಯ ಚಳುವಳಿಯಲ್ಲಿ ಪ್ರಧಾನ ಪಾತ್ರ, ಅಂದರೆ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರು ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆಯೇ ಮೊದಲಿಗೆ ಅವರು ಕರೆ ಕೊಟ್ಟಂಥ ಚಳುವಳಿ ಅಂತ ಹೇಳಿದರೆ ಅಸಹಕಾರ ಚಳುವಳಿ. ಖಂಡಿತವಾಗ್ಲೂ ಯಾವಾಗ ಅಸಹಕಾರ ಚಳುವಳಿ ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿ ರೆವಲ್ಯೂಷನರೀಸ್ ಏನಿದ್ದಾರೆ, ಕ್ರಾಂತಿಕಾರಿಗಳು ಏನಿದ್ದಾರೆ, ಮಹಾತ್ಮ ಗಾಂಧಿಯವರ ಬಗ್ಗೆ ಅವರಿಗೆ ತುಂಬ ದೊಡ್ಡ ಭರವಸೆ ಇರುತ್ತೆ. ಖಂಡಿತವಾಗ್ಲೂ ಈ ಒಂದು ಚಳುವಳಿಯಿಂದ ಭಾರತ ಸ್ವತಂತ್ರವನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಆಗುತ್ತೆ ಅನ್ನೋ ನಿರ್ಧಾರ ಅವ್ರದ್ದಾಗಿರುತ್ತೆ. ಆದರೆ ಇಲ್ಲಿ ಗಾಂಧೀಜಿಯವರು ಅದನ್ನು ಅಬ್ರಪ್ಟಾಗಿ ಕ್ಯಾನ್ಸಲ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ
ಚೌರಿ ಚೌರಾದಲ್ಲಿ ನಡೆದಂಥ ಹಿಂಸಾತ್ಮಕ ಘಟನೆ ಅದಕ್ಕೆ ಕಾರಣ ಆಗುತ್ತೆ. ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಪೊಲೀಸ್ ಠಾಣೆಗೆ ಈ ಕ್ರಾಂತಿಕಾರಿಗಳು ಏನು ಮಾಡ್ತಾರೆ, ಯಾಕಂದರೆ ನಾನ್ ಕೋಆಪರೇಷನ್ ಮೂಮೆಂಟಲ್ಲಿ ಅನೇಕ ಜನಾಂದೋಲನವಾಗಿ ಪರಿವರ್ತನೆ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಕ್ರಾಂತಿಕಾರಿಗಳು ಭಾಗವಹಿಸಿದ್ದಾರೆ ಅನ್ನೋದು ನಾವು ಗಮನಿಸಬೇಕು. ಆದರೆ ಕ್ರಾಂತಿಕಾರಿಗಳು ಹಿಂಸಾತ್ಮಕ ಮಾರ್ಗಗಳನ್ನು ಅನುಸರಿಸ್ಬಿಡ್ತಾರೆ. ಅಲ್ಲಿ ಆ ಪೊಲೀಸ್ ಠಾಣೆಗೆ ಬೆಂಕಿಯನ್ನು ಹಚ್ತಾರೆ. ಅಲ್ಲಿ ಅನೇಕ ಪೊಲೀಸರು ಸಜೀವ ದಹನವೂ ಆಗ್ತಾರೆ. ಹಾಗಾಗಿ ಇಂಥ ಒಂದು ಘಟನೆ ನಡೆದಾಗ ಗಾಂಧೀಜಿಯವರು ಅದನ್ನು ತಕ್ಷಣ ಆ ಒಂದು ಚಳುವಳಿಯನ್ನು ಹಿಂತೆಗೆದುಕೊಳ್ತಾರೆ. ಸೊ ಯಾವಾಗ ಈ ಗಾಂಧೀಜಿಯವರು ಚಳುವಳಿಯನ್ನು ಹಿಂತೆಗೆದುಕೊಳ್ತಾರೆ, ಆ ಗಾಂಧೀಜಿಯವರ ಬಗ್ಗೆ ಭರವಸೆಯನ್ನೇ ಕ್ರಾಂತಿಕಾರಿಗಳು ಕಳ್ಕೊಳ್ತಾರೆ. ತಮ್ಮದೇ ಆದಂಥ ಮಾರ್ಗಗಳನ್ನು ನಾವು ಪ್ರಾರಂಭಿಸಬೇಕು ಅಂಥೇಳಿ ನಿರ್ಧರಿಸ್ತಾರೆ. ಹಾಗಾಗಿ ಇಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನಲ್ಲಿ ಫೌಂಡ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಡೆ ಗಾಂಧೀಜಿಯವರು ಕಾರಣ ಆದರು ಅನ್ನೋದು ನಾವಲ್ಲಿ ನೋಡಬೇಕಾಗತ್ತೆ. ದೆನ್ ದ ಮ್ಯಾನಿಫೆಸ್ಟೋ ಫಾರ್ ದ ಪಾರ್ಟಿ ವಾಸ್ ರಿಟನ್ ಬೈ ಸಾನ್ಯಾಲ್ ಟೈಟಲ್. ಮ್ಯಾನಿಫೆಸ್ಟೋ ಬರೆದವರು ಸಾನ್ಯಾಲು ಆ್ಯಂಡ್ ಇಟ್ ವಾಸ್ ಟೈಟಲ್ಡ್ ಅಸ್ ರೆವಲ್ಯೂಷನರಿ. ದೆನ್ ಇಟ್ ಕಂಟೈನ್ಡ್ ದ incendiary material asking the youth of country to join the party and take part in the freedom struggle. ಖಂಡಿತವಾಗ್ಲೂ ಇಲ್ಲಿ ದ ಪಾತ್ ಏನಿದೆ, there is the path of bloodshed ಇದೆ, there is a path of armed struggle ಇದೆ, and what is the goal ಅಂತಂದರೆ ಗೋಲು ಖಂಡಿತವಾಗ್ಲೂ ಅಲ್ಟಿಮೇಟ್ ಆಗಿ ಭಾರತದ ಸ್ವತಂತ್ರ. ಇವರು ಯುವಕರಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ, ಈ ಒಂದು ಅಸೋಸಿಯೇಷನ್ಗೆ ಸೇರಿಕೊಂಡು ಅಲ್ಲಿ ಯು ಟೇಕ್ ಪಾರ್ಟ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಯುವಕರಿಗೆ ಇವರು ಕರೆಯನ್ನು ಕೊಡ್ತಾ ಇದ್ದಾರೆ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸೋದಕ್ಕೆ ಅವರನ್ನು ಪ್ರೋತ್ಸಾಹ ಕೊಡುವಂಥ ಪ್ರಯತ್ನ ಇಲ್ಲಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಷನ್ ವಾಸ್ ದ ಕಾಕೋರಿ ರಾಬರಿ ಇನ್ ಆಗಸ್ಟ್ 1925. ಈ ಕಾಕೋರಿ ರಾಬರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾವು ಕಾಕೋರಿ ರಾಬರಿಯಲ್ಲಿ ಗುರುತಿಸ್ತಾ ಇರುವಂಥ ಪ್ರಮುಖ ವ್ಯಕ್ತಿ ಅಂತ ಹೇಳಿದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್. ಇವರು ಅಷ್ಟೇ ವಿಶೇಷವಾಗಿ ಈ ಒಂದು ಎರಡನೇ ಹಂತದಲ್ಲಿ ಗುರುತಿಸ್ಕೊಂಡಂಥ ಪ್ರಮುಖ ಕ್ರಾಂತಿಕಾರಿಗಳ ಸಾಲಿಗೆ ಸೇರ್ತಾ ಇದ್ದಾರೆ. ಇಲ್ಲಿ ಕಾಕೋರಿ ಕೇಸ್ ಅಂತ ಹೇಳಿದ್ರೆ ಮೊದಲು ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ಬಗ್ಗೆ ನಾವು ನೋಡೋದಾದರೆ ಇವರು ಶಹರಾನ್ಪುರಕ್ಕೆ ಸೇರಿದವರು. ಇವರು ಆಗಸ್ಟ್ 9ನೇ ತಾರೀಕು 1925ರಲ್ಲಿ ಲಕ್ನೋಗೆ ಹೊರಟಿರುವಂಥ ಒಂದು ರೈಲಿನ ಸರಪಳಿಯನ್ನು ಕಾಕೋರಿ ಎಂಬ ಸ್ಥಳದಲ್ಲಿ ಏನು ಮಾಡ್ತಾರೆ, ಆ ಸರಪಳಿಯನ್ನು ಎಳೆದು ಟ್ರೈನನ್ನು ನಿಲ್ಲಿಸ್ತಾರೆ. ಸೊ ಉದ್ದೇಶ ಏನು ಅಂತ ಹೇಳಿದ್ರೆ ಅದರಲ್ಲಿ ಸರ್ಕಾರಕ್ಕೆ ಸೇರಿದಂಥ ಸಾಕಷ್ಟು ಹಣವನ್ನು ಬೇರೆ ಕಡೆ ತಗೊಂಡು ಹೋಗುವಂಥ ಒಂದು ಕೆಲಸ ನಡೀತಾ ಇರುತ್ತೆ. ಇದರ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಂಡು ರಾಮ್ ಪ್ರಸಾದ್ ಬಿಸ್ಮಿಲ್ಲ ಅವರ ನಾಯಕತ್ವದಲ್ಲಿ ಸಾಕಷ್ಟು ಕ್ರಾಂತಿಕಾರಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗ್ತಾರೆ. ಅವ್ರು ಅಂದ್ಕೊಂಡ ಹಾಗೆಯೇ ಆ ಒಂದು ಟ್ರೈನು ನಿಂತ್ಕೊಳ್ಳುತ್ತೆ. ಆ ಎಲ್ಲ ಹಣವನ್ನು ಅವ್ರು ಏನು ಮಾಡ್ತಾರೆ, ದರೋಡೆ ಮಾಡಿಕೊಂಡು ಹೊರಟೋಗ್ತಾರೆ. ಸೊ ಇದರಲ್ಲಿ ಅವ್ರ ಜೊತೆ ಸೇರಿಕೊಂಡವರು ಯಾರು, ಬಿಸ್ಮಿಲ್, ಅಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ಇದ್ದಾರೆ, ಅಶ್ಫಾಕುಲ್ಲಾ ಇದ್ದಾರೆ, ರೋಷನ್ ಸಿಂಗ್ ಇದ್ದಾರೆ, ಹಾಗೆ ರಾಜೇಂದ್ರ ಲಾಹೋರಿನ್ ಇದ್ದಾರೆ. ಇವ್ರ ಜೊತೆಗೆ ಸುಮಾರು 17ಕ್ಕೂ ಹೆಚ್ಚಿಗೆ ಜನ ಅಲ್ಲಿ ಭಾಗವಹಿಸಿರ್ತಾರೆ ಅನ್ನೋದು ನಾವಲ್ಲಿ ನೋಡ್ಬೋದು. ಆದರೆ ಇದರ ನಂತರದ ಒಂದು ಪರಿಣಾಮವನ್ನು ನಾವು ನೋಡೋದಾದರೆ ಇದನ್ನು ಈ ಒಂದು ವಿಷಯಕ್ಕೆ ನಾವು ಬಂದಾಗ ನಂತರ ಈ ಒಂದು ಡಕಾಯಿತಿ ಆದ ಮೇಲೆ ಬ್ರಿಟಿಷರು ಇವರನ್ನು ಬಂಧಿಸ್ತಾರೆ. ಮುಖ್ಯವಾಗಿ ಅದರಲ್ಲಿ ಸಾಕಷ್ಟು ಜನ ಭಾಗವಹಿಸಿದರು, 17 ಜನ ಭಾಗವಹಿಸಿದ್ದಾರೆ. ಅದರಲ್ಲಿ ಅವರನ್ನು ಎಲ್ಲರನ್ನೂ ಹಿಡಿದು ಜೈಲಿಗೆ ಹಾಕುವಂಥ ಒಂದು ಪ್ರಯತ್ನ ಆಗುತ್ತೆ. ಆದರೆ ನಂತರದಲ್ಲಿ ಗಲ್ಲು ಶಿಕ್ಷೆಯನ್ನು ಯಾರಿಗೆ ವಿಧಿಸಿದ್ರು ಅಂತ ನಾವು ನೋಡಿದಾಗ ಬಿಸ್ಮಿಲ್, ರಾಮ್ ಪ್ರಸಾದ್ ಬಿಸ್ಮಿಲ್ಲ, ಅಶ್ಫಾಕುಲ್ಲಾ, ರೋಷನ್ ಸಿಂಗ್ ಆ್ಯಂಡ್ ರಾಜೇಂದ್ರ ಲಾಹೋರಿನ್ ವೇರ್ ಹ್ಯಾಂಗ್ಡ್ ಅಂತ, ಅಂದರೆ ಗಲ್ಲು ಶಿಕ್ಷೆಗೆ ಇವರನ್ನು ಗುರಿಪಡಿಸ್ತಾರೆ. ಸೊ ಹಾಗಾಗಿ ಇದು ಈ ಒಂದು ಸಂಘಟನೆ ಪ್ರಾರಂಭ ಆದಮೇಲೆ, HSRA ಪ್ರಾರಂಭ ಆದಮೇಲೆ ಅದರ ಪ್ರಮುಖ ಚಟುವಟಿಕೆಗಳನ್ನು ನಾವು ಗುರುತಿಸಿದಾಗ ಇದು ಆ ಪ್ರಮುಖ ಚಟುವಟಿಕೆಗಳ ಸಾಲಿಗೆ ಸೇರುವಂಥ ವಿಷಯ ಅನ್ನೋದು ನಾವಲ್ಲಿ ಗಮನಿಸಬೇಕಾಗತ್ತೆ. ಸೊ ನೆಕ್ಸ್ಟು ಇನ್ನು 1928 the association decided to reorganize terrorist movements in northern India under the leadership of Chandrasekhar Azad and Sardar Bhagat Singh. ನೋಡಿ, ಇಲ್ಲಿ ನಮಗೆ ಭಗತ್ ಸಿಂಗರ ವಿಷಯಕ್ಕೆ ಬಂದಾಗ ಭಗತ್ ಸಿಂಗರು ಇದರ ಸದಸ್ಯತ್ವವನ್ನು ಪಡ್ಕೊಳ್ತಾರೆ, ಇದರ ಧ್ಯೇಯೋದ್ದೇಶಗಳನ್ನು ಅವರು ಒಪ್ಕೊಳ್ತಾರೆ. ಹಾಗೆಯೇ ಏನೆಲ್ಲ ಚಟುವಟಿಕೆಗಳನ್ನು ಈ ಸಂಘದ ಮೂಲಕ ಹಮ್ಮಿಕೊಳ್ಬೇಕು ಅನ್ನೋ ವಿಷಯ ಇರುತ್ತೆ, ಅದರಲ್ಲಿ ಅವರು ಭಾಗಿಯಾಗ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಅಸೋಸಿಯೇಷನ್ನು 1928ರಲ್ಲಿ ಉತ್ತರ ಭಾರತದಲ್ಲಿ ಏನೆಲ್ಲ ರೆವಲ್ಯೂಷನರಿ ಚಟುವಟಿಕೆಗಳು ನಡಿಬೇಕು, ಆ ಚಟುವಟಿಕೆಗಳ ನಾಯಕತ್ವವನ್ನು ಯಾರು ವಹಿಸಬೇಕು, ಭಗತ್ ಸಿಂಗ್ ಹಾಗೆ ಚಂದ್ರಶೇಖರ್ ಆಜಾದ್ರವರು ವಹಿಸಬೇಕು ಅಂಥೇಳಿ ನಿರ್ಧರಿಸ್ತಾರೆ. ಅದರ ಪ್ರಕಾರನೇ ಸಾಕಷ್ಟು ಕ್ರಾಂತಿಕಾರಕ ಚಟುವಟಿಕೆಗಳಿಗೆ ಇವರಿಬ್ಬರು ಅಲ್ಲಿ ಕಾರಣ ಆದರು ಅಂಥೇಳಿ ನಾವು ಹಿಂದೆ ನೋಡ್ತಾ ಹೋದ್ವಿ.
ಹಾಗೆಯೇ ಆನ್ ಏಪ್ರಿಲ್ 1929 ಭಗತ್ ಸಿಂಗ್ ಆ್ಯಂಡ್ ಬಟುಕೇಶ್ವರ್ ದತ್ ಥ್ರೂ 2 ಬಾಂಬ್ಸ್ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಟ್ ಡೆಲ್ಲಿ. ಶಾರ್ಟ್ಲಿ ಆಫ್ಟರ್ ಇಟ್ ದ ಪೊಲೀಸ್ ಡಿಸ್ಕವರ್ ದ 2 ಬಾಂಬ್ ಫ್ಯಾಕ್ಟ್ರೀಸ್ ಅಟ್ ಲಾಹೋರ್ ಆ್ಯಂಡ್ ಸಹರಾನ್ಪುರ್. ನಾವು ಹಿಂದಿನ ಸೆಷನಲ್ಲಿ ಇದನ್ನು ನೋಡಿದ್ವಿ. ಈಗ ಏಪ್ರಿಲ್ 1929ರಲ್ಲಿ ಭಗತ್ ಸಿಂಗು ಮತ್ತು ಬಟುಕೇಶ್ವರ್ ದತ್ ಇವರಿಬ್ಬರು ಏನು ಮಾಡ್ತಾರೆ, 2 ಬಾಂಬ್ಗಳನ್ನು ಡೆಲ್ಲಿಯ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೇಲೆ ಹಾಕ್ತಾರೆ. ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಿ ಅವರು ಘೋಷಣೆಯನ್ನು ಕೂಗ್ತಾ, ಇನ್ಕಿಲಾಬ್ ಕ್ರಾಂತಿ ಚಿರಾಯುವಾಗಲಿ ಅನ್ನೋ ಘೋಷಣೆಯನ್ನು ಕೂಗ್ತಾ 2 ಬಾಂಬ್ಗಳನ್ನು ಅಲ್ಲಿ ಹಾಕ್ತಾರೆ. ಹಾಕಿ ಅವರು ಶರಣಾಗತರಾಗ್ತಾರೆ. ಇದು ಬಹಳ ಮುಖ್ಯವಾದಂಥ ಘಟನೆ. ದೆನ್ ಶಾರ್ಟ್ಲಿ ಅದಾದಮೇಲೆ ಸ್ವಲ್ಪ ಸಮಯದಲ್ಲೇ ಆ ಬಾಂಬ್ಗಳನ್ನು ಅವ್ರು ತಯಾರು ಮಾಡ್ತಾ ಇದ್ದಂಥ ಈ ಒಂದು HSRಯ ಅಂಡರು ಬಾಂಬ್ಗಳನ್ನು ತಯಾರು ಮಾಡ್ತಾ ಇದ್ದಂಥ 2 ಸ್ಥಳಗಳಲ್ಲಿ ಬಾಂಬ್ಗಳನ್ನು ಅವ್ರು ಏನು ತಯಾರು ಮಾಡ್ತಾ ಇರ್ತಾರೆ, ಫ್ಯಾಕ್ಟ್ರಿಗಳು ಲಾಹೋರ್ ಮತ್ತು ಸಹರಾನ್ಪುರ ಏನಿದೆ ಅಲ್ಲಿ ಆ ಫ್ಯಾಕ್ಟ್ರಿಗಳನ್ನು ಬ್ರಿಟಿಷರು ಕಾನ್ಫಿಸ್ಕೇಟ್ ಮಾಡ್ತಾರೆ. ಸೊ ಇದು ಬಹಳ ಮುಖ್ಯವಾದಂಥ ಮತ್ತೊಂದು ವಿಷಯ. ಇನ್ನು ಆಫ್ಟರ್ ಆಜಾದ್ಸ್ ಡೆತ್ ದೆರ್ ವಾಸ್ ನೋ ಸೆಂಟ್ರಲ್ ಲೀಡರ್ ಟು ಯುನೈಟ್ ದ ರೆವಲ್ಯೂಷನರೀಸ್. ಅಂದರೆ ಇಲ್ಲಿ ಚಂದ್ರಶೇಖರ್ ಆಜಾದ್ರವರು ಹಾಗೆ ಭಗತ್ ಸಿಂಗ್ರವರು ಉತ್ತರ ಭಾರತದಲ್ಲಿ ಏನೆಲ್ಲ ಕ್ರಾಂತಿಕಾರಕ ಚಟುವಟಿಕೆಗಳು ನಡೀತಾ ಇತ್ತು ಅದನ್ನು ನಾಯಕತ್ವವನ್ನು ವಹಿಸ್ತಾ ಇರ್ತಾರೆ. ಅಂದರೆ ಯಾವಾಗ ಚಂದ್ರಶೇಖರ್ ಆಜಾದ್ರವರು ಮರಣವನ್ನು ಹೊಂದುತ್ತಾರೆ, ಅಲ್ಲಿ ಈ ಆರ್ಗನೈಸೇಷನ್ ಅಂದರೆ HSRA ಏನಿದೆ, ಇಟ್ ಸ್ಪ್ಲಿಟ್ ಇಂಟು ವೇರಿಯಸ್ ರೀಜನಲ್ ಗ್ರೂಪ್ಸ್ ಆ್ಯಂಡ್ ಕ್ಯಾರಿಡ್ ಔಟ್ ಬಾಂಬಿಂಗ್ಸ್ ಆ್ಯಂಡ್ ಅಟ್ಯಾಕ್ಸ್ ವಿತೌಟ್ ಎನಿ ಸೆಂಟ್ರಲ್ ಕೋಆರ್ಡಿನೇಷನ್. ನೋಡಿ, ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೇಜ್. ಯಾಕಂದರೆ ನಾವು ವೆನ್ ವಿ ಸಿ ದ ಕಾಸಸ್ ಫಾರ್ ದ ಡಿಕ್ಲೈನ್ ಆಫ್ ದಿಸ್ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್ ಅಂತ ಹೇಳಿದಾಗ ನೋಡಿ, ಇದು ನಮಗೆ ತುಂಬ ಮುಖ್ಯ ಆಗುತ್ತೆ. ಅಲ್ಲಿ ಕ್ರಾಂತಿಕಾರಿಗಳ ಸಂಖ್ಯೆ ಕಡಿಮೆ ಆಯಿತು, ಅಲ್ಲಿ ಪ್ರಮುಖ ನಾಯಕರ ಸಂಖ್ಯೆ ಕಡಿಮೆ ಆಯಿತು ಅಂತ ಹೇಳಿದಾಗ ಅಲ್ಲಿ ಆಜಾದ್ರವರು ಆ ಸಾಲಿಗೆ ಸೇರ್ತಾ ಇದ್ದಾರೆ. ಹಾಗಾಗಿ ಈ ಪ್ರಮುಖ ನಾಯಕರ ಒಂದು ಕೊರತೆಯಿಂದ ಏನಾಯಿತು ಅಂತ ಹೇಳಿದ್ರೆ, ದ ಆರ್ಗನೈಸೇಷನ್ ಸ್ಪ್ಲಿಟ್ ಇಂಟು ವೇರಿಯಸ್ ರೀಜನಲ್ ಗ್ರೂಪ್ಸ್ ಆ್ಯಂಡ್ ಕ್ಯಾರಿಡ್ ಔಟ್ ಬಾಂಬಿಂಗ್ಸ್ ಆ್ಯಂಡ್ ಅಟ್ಯಾಕ್ಸ್ ವಿತೌಟ್ ಎನಿ ಸೆಂಟ್ರಲ್ ಕೋಆರ್ಡಿನೇಷನ್. ಅದು ಪ್ರಮುಖ ನಾಯಕನನ್ನು ಕಳ್ಕೊಂಡು ಒಂದು ರೀತಿ ಅನಾಥವಾಗಿ ಕೆಲಸ ಮಾಡ್ತಾ ಅನ್ನೋದು ನಾವಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. ಸೊ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಲೇಟರ್ ಬಿಕೇಮ್ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಅಂತ ಹೇಳು ಅದು ಬದಲಾವಣೆ ಆಯಿತು ಅನ್ನೋದು ನಾವಲ್ಲಿ ಗಮನಿಸ್ಬೋದು. ಇನ್ನು ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ HSRA ಅಂತ ನೋಡಿದಾಗ ಏನು ಉದ್ದೇಶಗಳೇನಿತ್ತು, ಅಲ್ಲಿ ಚಟುವಟಿಕೆಗಳನ್ನೆಲ್ಲ ನೋಡಿದಾಗ ನಾವು ಅದರ ಉದ್ದೇಶಗಳು ಏನು ಅಂಥೇಳಿ ನಾವು ಹೇಳೋದಕ್ಕೆ ಸಾಧ್ಯ ಆಗತ್ತೆ. ಸೊ ಇಟ್ಸ್ ಆಬ್ಜೆಕ್ಟಿವ್ ವಾಸ್ ಟು ಎಸ್ಟಾಬ್ಲಿಷ್ ಎ ಫೆಡರಲ್ ರಿಪಬ್ಲಿಕ್ ಆಫ್ ಯುನೈಟೆಡ್ ಇಂಡಿಯಾ ಬೈ ಮೀನ್ಸ್ ಆಫ್ ಎನ್ ಆರ್ಮಡ್ ರೆವಲ್ಯೂಷನ್. ನೋಡಿ, ಇಲ್ಲಿ ಒಂದು ಭಾರತೀಯ ಗಣರಾಜ್ಯವನ್ನು ಅವರು ಅಲ್ಲಿ ಸಂಯುಕ್ತ ಗಣರಾಜ್ಯ ರಾಷ್ಟ್ರವನ್ನು ಅಲ್ಲಿ ಕಟ್ಟಬೇಕು ಅಂದಾಗ ಅದಕ್ಕೆ ಅವರು ಅನುಸರಿಸ್ತಾ ಇರೋವಂಥ ಮಾರ್ಗ ಏನು ಅಂದರೆ ಆರ್ಮಡ್ ರೆವಲ್ಯೂಷನ್. ಅಂದರೆ ಇದನ್ನು ಸಶಸ್ತ್ರ ಬಂಡಾಯ ಅಂತ ನಾವು ಹಿಂದಿಂದ ಹೇಳ್ತಾ ಬಂದಿದ್ದೀವಿ. ಅಂದರೆ ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡು ಆ ಶಸ್ತ್ರಾಸ್ತ್ರ ಆರ್ಮಡ್ ಸ್ಟ್ರಗಲ್ ಅಂತ ನಾವೇನು ಕರೀತಾ ಇದ್ವಿ, ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡು ಅದರಿಂದ ಅಂದರೆ ಒಂದು ರೀತಿ ಬ್ಲಡ್ ಶೆಡ್ ಪಾತ್ ಅಂತ ನಾವೇನು ಕರೀತಾ ಇದ್ವಿ ಅದನ್ನು ಅನುಸರಿಸ್ಕೊಂಡು ಇಟ್ ವಾಂಟ್ ಟು ಎಸ್ಟಾಬ್ಲಿಷ್ ಎ ಫೆಡರಲ್ ರಿಪಬ್ಲಿಕ್ ಆಫ್ ಯುನೈಟೆಡ್ ಇಂಡಿಯಾ ಅಂತ ನಾವು ಹೇಳ್ಬೋದು. ಇನ್ನು ಯಾಕಂದರೆ ಆ್ಯಕ್ಟಿವಿಟೀಸ್ ನೋಡಿದಾಗ ನಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಟು ರೋಸ್ ದ ಕಾನ್ಷಿಯಸ್ನೆಸ್ ಆಫ್ ಪೀಪಲ್ ಆಫ್ ಇಂಡಿಯಾ ಟು ದ ಫ್ಯುಟಿಲಿಟಿ ಆಫ್ ಗಾಂಧಿಯನ್ ಮೆಥಡ್ಸ್ ಆಫ್ ನಾನ್ ವೈಲೆನ್ಸ್ ಅಂತ. ಅಂದರೆ ಇಲ್ಲಿ ಮೊದಲು ಖಂಡಿತವಾಗ್ಲೂ ಗಾಂಧೀಜಿಯವ್ರ ಮೇಲೆ ನಾನ್ ಕೋಆಪರೇಷನ್ ಮೂಮೆಂಟ್ ಅಥವಾ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದಾಗ ಕ್ರಾಂತಿಕಾರಿಗಳಿಗೆ ಗಾಂಧೀಜಿಯವ್ರ ಬಗ್ಗೆ ಅಪಾರವಾಗಿರುವಂಥ ವಿಶ್ವಾಸ ಇರುತ್ತೆ, ಭರವಸೆ ಇರುತ್ತೆ. ಖಂಡಿತವಾಗ್ಲೂ ಇಂಥ ಒಂದು ಚಳುವಳಿಯಿಂದ ಭಾರತ ಸ್ವತಂತ್ರವನ್ನು ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ವಿಶ್ವಾಸ ಇರುತ್ತೆ. ಆದರೆ ಯಾವಾಗ ಗಾಂಧೀಜಿಯವರು he is following the method of non-violence ಅಂತ ಹೇಳಿದಾಗ ಖಂಡಿತವಾಗ್ಲೂ ಇವರು ಅವರ ಬಗ್ಗೆ ನಂಬಿಕೆಯನ್ನು ಕಳ್ಕೊಳ್ತಾರೆ. ಮೊದಲಿಗೆ ಆ ಅಸಹಕಾರ ಚಳುವಳಿಯನ್ನು ವಾಪಸ್ ತಗೊಂಡಾಗ ಒಂದು ಕಡೆ ಆದರೆ ಮುಂದೆ ಅವರ ಒಂದು ಮಾರ್ಗ ಕೇವಲ ಅಹಿಂಸಾತ್ಮಕ ಮಾರ್ಗ ಅದಾಗಿದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅದನ್ನು ಇವರು ಬಲವಾಗಿ ತಳ್ಳಿಹಾಕ್ತಾ ಇದ್ದಾರೆ. ಅದರ ಒಂದು ಏನು ಅದರಿಂದ ಉಪಯೋಗ ಇಲ್ಲ ಅನ್ನೋದನ್ನು ಜನಕ್ಕೆ ಮನವರಿಕೆ ಮಾಡುವಂಥ ಪ್ರಯತ್ನನೂ ಇವರು ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ HSRA. ನೆಕ್ಸ್ಟ್ ಆಬ್ಜೆಕ್ಟಿವ್ ಈಸ್ ಟು ಡೆಮಾನ್ಸ್ಟ್ರೇಟ್ ದ ನೀಡ್ ಆ್ಯಂಡ್ ಡಿಸೈರಬಿಲಿಟಿ ಆಫ್ ಡೈರೆಕ್ಟ್ ಆ್ಯಕ್ಷನ್ ಆ್ಯಂಡ್ ರೆವಲ್ಯೂಷನ್ ಇನ್ ಆರ್ಡರ್ ಟು ಅಚೀವ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಅಗೇನ್ ದಿಸ್ ಇಂಡಿಕೇಟ್ಸ್ ದಟ್ ದೆರ್ ಈಸ್ ಎ ನೀಡ್ ಆಫ್ ಆರ್ಮಡ್ ಸ್ಟ್ರಗಲ್ ಅಂತ. ಅಂದರೆ ನೀವು ಯಾವುದೇ ಅಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸ್ಕೊಂಡು ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಭಾರತದ ಸ್ವತಂತ್ರವನ್ನು ನಾವು ಪಡ್ಕೊಳ್ಬೇಕು, ಬ್ರಿಟಿಷ್ ಮುಕ್ತ ಭಾರತವನ್ನು ನಾವಲ್ಲಿ ಕಂಡುಕೊಳ್ಬೇಕು ಅಂದಾಗ ಅಲ್ಲಿ ನಮಗೆ ನೇರವಾದ ಕಾರ್ಯಾಚರಣೆಯ ಅಗತ್ಯತೆ ಇದೆ. ಡೈರೆಕ್ಟ್ ಆ್ಯಕ್ಷನ್, ನೇರವಾದ ಕಾರ್ಯಾಚರಣೆ, ನೇರವಾಗಿ ನಾವು ಕಾರ್ಯಾಚರಣೆಯನ್ನು ಮಾಡಬೇಕು. ದೊಡ್ಡ ಬದಲಾವಣೆ ಆಗಬೇಕು ಅಂದರೆ ಅಲ್ಲಿ ಕ್ರಾಂತಿ ಅಂತ ಹೇಳಿದ್ರೆ ಏನು, ಇಲ್ಲಿ ದೊಡ್ಡ ಬದಲಾವಣೆ, ಆ ದೊಡ್ಡ ಬದಲಾವಣೆ ಆಗಬೇಕು ಅಂತ ಹೇಳಿದಾಗ ನಾವು ಇಲ್ಲಿ ಆರ್ಮಡ್ ಸ್ಟ್ರಗಲ್ಲು, ದ ಪಾತ್ ಆಫ್ ಬ್ಲಡ್ ಶೆಡ್ ಇವುಗಳನ್ನು ನಾವು ಅನುಸರಿಸಲೇಬೇಕಾಗತ್ತೆ.
ನೇರವಾದಂಥ ಕಾರ್ಯಾಚರಣೆ ಮಾಡಲೇಬೇಕಾಗತ್ತೆ ಅನ್ನೋದು ಅವರ ಉದ್ದೇಶವಾಗಿರುತ್ತೆ. ಇನ್ನು ಡಿಸೈಡೆಡ್ ನಾಟ್ ಟು ಪ್ಲಂಡರ್ ಪ್ರೈವೇಟ್ ಇಂಡಿವಿಜುವಲ್ಸ್ ಬಟ್ ಟು ಮೇಕ್ ಗವರ್ನಮೆಂಟ್ ಟ್ರೆಷರೀಸ್ ಅಲೋನ್ ಆ್ಯಸ್ ಟಾರ್ಗೆಟ್ ಡಕಾಯ್ಟ್ಸ್. ಹಾಗೆ ಹಣ ಬೇಕು. ಸೊ ಹಣ ಬೇಕು ಅಂತ ಹೇಳಿದಾಗ ಇವರೇನು ಮಾಡ್ತಾ ಇದ್ದಾರೆ, ಯಾವುದೇ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಅಥವಾ ಯಾವುದೇ ಪ್ರೈವೇಟ್ ಇಂಡಿವಿಜುವಲ್ಸನ್ನು ಇವರು ಡಕಾಯಿತಿ ಮಾಡುವಂಥ ಉದ್ದೇಶ ಇವರಿಗೆ ಇರಲಿಲ್ಲ. ಅಫ್ಕೋರ್ಸ್ ಅಲ್ಲಿ ಯಾವುದನ್ನು ಡಕಾಯಿತಿ ಮಾಡಬೇಕು ಅಂದರೆ ಯಾವುದು ಸರ್ಕಾರದ ಆಸ್ತಿ ಏನಿದೆ, ಸರ್ಕಾರದ ಆಸ್ತಿಪಾಸ್ತಿಗಳು ಏನಿದೆ, ಸರ್ಕಾರದ ಆಸ್ತಿಪಾಸ್ತಿ ಅನ್ನೋದಕ್ಕಿಂತ ಸರ್ಕಾರದ ಖಜಾನೆ ಏನಿದೆ ಅದನ್ನು ಮುಖ್ಯವಾಗಿ ಲೂಟಿ ಮಾಡುವಂಥ ಉದ್ದೇಶ, ಹಣವನ್ನು ಪಡ್ಕೊಳ್ಳೋದಕ್ಕೆ ಅದನ್ನು ಲೂಟಿ ಮಾಡುವಂಥ ಒಂದು ಬಲವಾದ ಉದ್ದೇಶವನ್ನು ಈ ಒಂದು HSRA ಹೊಂದಿರುತ್ತೆ ಅನ್ನೋದು ನಾವಲ್ಲಿ ಗಮನಿಸ್ಬೋದು. ಸೊ ಇಷ್ಟು ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ವಿಷಯಗಳು. ಇನ್ನೂ ಅನೇಕ ಆಧಾರಗಳನ್ನು ನೀವು ನೋಡಿಕೊಂಡು ಬೇಕಾದರೆ ಹೆಚ್ಚಿನ ವಿಷಯಗಳನ್ನು ಸಂಗ್ರಹ ಮಾಡುವಂಥ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡಬೇಕಾಗತ್ತೆ.